Welcome to day 2 of 30-day placement series. First subject that you need to revise ಏನಂದ್ರೆ ಆಪರೇಟಿಂಗ್ ಸಿಸ್ಟಮ್. ಯಾಕಂದ್ರೆ ಎಂಟೈರ್ ಸಾಫ್ಟ್ವೇರ್ ಇಂಡಸ್ಟ್ರಿ ಅಥವಾ ಏನು ಸಾಫ್ಟ್ವೇರ್ ನಾವು ಡೆವಲಪ್ ಮಾಡ್ತೀವಲ್ಲ ಅದೆಲ್ಲ ರನ್ ಆಗೋದನ್ನು ಆಪರೇಟಿಂಗ್ ಸಿಸ್ಟಮ್ನಾಗ. ಸೊ ಆಪರೇಟಿಂಗ್ ಸಿಸ್ಟಮ್ ಒಳಗೆ ಮುಖ್ಯವಾಗಿ ಮೆಮರಿ ಮ್ಯಾನೇಜ್ಮೆಂಟ್, ಪ್ರಾಸೆಸ್ ಶೆಡ್ಯೂಲಿಂಗ್, ಪ್ರಾಸೆಸ್ ಅಂದರೆ ಏನು, ಥ್ರೆಡ್ಸ್ ಅಂದರೆ ಏನು, ಅದ್ರ ಡಿಫ್ರೆನ್ಸ್ ಏನೈತಿ, ಅವು ಹೆಂಗೆ ಲೋಡ್ ಆಗ್ತಾವೆ, ಹೆಂಗೆ ವರ್ಕ್ ಆಗ್ತಾವೆ, ಆಮೇಲೆ ಮೆಮರಿ ಮ್ಯಾನೇಜ್ಮೆಂಟ್, ಪ್ರಾಸೆಸ್ದನ್ನು ಮೆಮರಿ ಮ್ಯಾನೇಜ್ಮೆಂಟ್ ಹೆಂಗೆ ಆಗ್ತೈತಿ, ಮತ್ತು ಮೆಮರಿ ಒಳಗೆ ಪೇಜಿಂಗ್ ಹೆಂಗೆ ಆಗ್ತೈತಿ, ಡೆಡ್ಲಾಕ್ಸ್ ಅಂದ್ರೆ ಏನು, ಸಿಮೋಫರ್ಸ್ ಅಂದ್ರೆ ಏನು, ಆಲ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ಸ್. ಇದೇನಾಗ್ತೈತೆ ಅಂದ್ರೆ ಡೈರೆಕ್ಟ್ ಹಿಂಗೆ Q&A ಥರ ಥೇರಿ ಕ್ವಶನ್ ಅಂತ ಕೇಳಿಲ್ಲ ಅಂದರೂ ನಿಮ್ಮ ಪ್ರಾಜೆಕ್ಟ್ಸ್ ಹೇಳುವಾಗ, ನಿಮ್ಮ ಕೋಡ್ ಬರೆಯುವಾಗ ಏನಾಗ್ತೈತಿ, ನೀವೇನಾರು ಮಿಸ್ಟೇಕ್ ಮಾಡಿದ್ರಿ ಅಥವಾ ನೀವು ಎಕ್ಸ್ಪ್ಲೇನ್ ಮಾಡುವಾಗ ಏನಾರ ಎರರ್ಸ್ ಮಾಡಿದ್ರಿ ಅಂದ್ರೆ ಇಂಟರ್ವ್ಯೂಸ್ ಡೌಟ್ ಬಂದ್ರೆ ಈ ಏರಿಯಾಸ್ ಒಳಗೆ ಹೋಗಿ ನಿಮ್ಮನ್ನು ಪ್ರೋಬ್ ಮಾಡ್ತಾರೆ. ದ್ಯಾಟ್ ಈಸ್ ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಅಂಡರ್ಸ್ಟ್ಯಾಂಡ್ ದಿಸ್. ಸೆಕೆಂಡ್, ನಿಮ್ಗೆ ಈಗ ಕೋಡಿಂಗ್ ಕಲಿತು ಸಾಫ್ಟ್ವೇರ್ ಬಿಲ್ಡ್ ಮಾಡಿ ಎಲ್ಲ ಡೆವಲಪ್ ಮಾಡ್ತಿರಲ್ಲ, ಫೌಂಡೇಶನ್ ಇಲ್ಲ ಅಂತಂದ್ರೆ ನೀವು ಮೆಕ್ಯಾನಿಕಲಿ ಮಾಡತ್ತೇನೆ ಅಂತ ಅನಿಸ್ತೈತಿ. ಟು ಎಂಜಾಯ್ ದಟ್ ಜರ್ನಿ ಯು ನೀಡ್ ಟು ಎನಿವೇ ಲರ್ನ್ ಆಪರೇಟಿಂಗ್ ಸಿಸ್ಟಮ್ ರಿಯಲಿ ವೆಲ್.